ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮಮ್ಮ ಮಾಡುವ ಸ್ಪೆಷಲ್ ಆಲೂ ಪರೋಟ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡೆ. ನಾನು ಹೇಳೋಕ್ಕೆ ಮುಂಚೆ ನಮ್ಮ ಹಿಟ್ಟನ್ನ ರೆಡಿ ಇಟ್ಟಿದ್ದಾರೆ. ಸೊ ಈ ಹಿಟ್ಟಿಗೆ ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ, ನೀರು ಬೇಕಾಗಿರೋಷ್ಟನ್ನ ಚೆನ್ನಾಗಿ ಹಾಕಿ ಆ ಒಂದು ಅಳತೆಗೆ ಎತ್ತಿಟ್ಟಿರೋದು ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದು. ನಂತರ 4 ಆಲೂಗಡ್ಡೆನ ಕುಕ್ಕರಲ್ಲಿ ವಿಷಲ್ ಹಾಕಿ 4 5 ವಿಷಲ್ ಉಪ್ಪಿಲ್ಲದೆ ಬೇಯಿಸಿರೋದು ಸಿಪ್ಪೆ ತೆಗೆದು ಇಟ್ಟಿದ್ದಾರೆ. ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು, ನಂತರ ಅದಕ್ಕೆ ಜೀರಿಗೆ ಪೌಡರು 1-2 ಸ್ಪೂನ್ ಹಾಕಿದ್ದಾರೆ. ಆ್ಯಂಡ್ ಪೆಪ್ಪರ್ ಪೌಡರ್ 1 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನು, ನಿಮ್ಗೆ ಖಾರ ಹೆಂಗೆ ಬೇಕೋ ಹಾಗೆ, ಚಿಟಿಕೆ ಗರಂ ಮಸಾಲ ಹಾಕಿರೋದು, ಆ್ಯಂಡ್ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾಗಿರೋಷ್ಟು. ಇಲ್ಲಿ ಅರ್ಧ ನಿಂಬೆಹಣ್ಣು ಉಪಯೋಗಿಸಿದ್ದಾರೆ. ಅದು ಸಾಲಿಲ್ಲ ಅಂತ ಹೇಳಿ ಇನ್ನೊಂದು ಚೂರು ಕಾಲು ಭಾಗ ತೊಗೊಂಡು ನೆಕ್ಸ್ಟ್ ಹಿಂಡಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದರಲ್ಲಿ ಏನೂ ಲಂಪ್ಸ್ ಇರಬಾರ್ದು. ಸೊ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿರಬೇಕು. ಸೊ ಈ 4 ಆಲೂಗಡ್ಡೆ ಪ್ರಾಬಬ್ಲಿ ಒಂದು 6-7 ಪರೋಟ ಆಗುತ್ತೆ. ಸೊ ಅದನ್ನು ಚೆನ್ನಾಗಿ ಮಾಡಿ ರೆಡಿ ಆಗಬೇಕು. ಅದನ್ನು ತುಂಬ ನೆನೆಸೋಕ್ಕೆ ಹೋಗಬಾರ್ದು, ಆಮೇಲೆ ಚೆನ್ನಾಗಿ ಕೂಡ್ಕೊಳ್ಳಲ್ಲ. ಸೊ ಮಾಡಿದ ತಕ್ಷಣವೇ ರೆಡಿ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಇಲ್ಲಿ ನಮ್ಮಮ್ಮ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದನ್ನು ಇನ್ನೊಂದು ಸ್ವಲ್ಪ ನಾದಿ ಅದನ್ನು ಒಂದಿಷ್ಟು ಮಾಮೂಲಿ ಚಪಾತಿ, ದೊಡ್ಡ ಚಪಾತಿ ಆಗೋಷ್ಟು ತೊಗೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅಗಲ ಬರೋಷ್ಟು ಮಾಡಿಕೊಂಡು ಅದಕ್ಕೆ ಸ್ಟಫಿಂಗ್ ಬೇಕಾಗಿರೋ ಹಾಗೆ ನಿಮ್ಗೆ ಎಷ್ಟು ಸ್ಟಫಿಂಗ್ ಬೇಕೋ ಹಾಗೆ ಅದಕ್ಕೆ ಹಾಕ್ಕೊಂಡು ಮತ್ತೆ ಪುನಃ ಅದನ್ನು ಲಟ್ಟಿಸ್ಬೇಕು. ಸೊ ಒಡಿದಿರೋ ಹಾಗೆ ನಿಧಾನಕ್ಕೆ ಲಟ್ಟಿಸಿದ್ರೆ ಕ್ಲೀನಾಗಿ ಬರುತ್ತೆ. ಅದನ್ನು ಅಲ್ಲೇ ಹಾಕಿರೋದು. ಇದಕ್ಕೊಂದು ಸ್ವಲ್ಪ ಮೇಲೊಂಚೂರು ಹಿಟ್ಟನ್ನ ಉದುರಿಸ್ಕೊಂಡು ನಿಧಾನಕ್ಕೆ ಮಾಡಬೇಕು, ಯಾಕಂದರೆ ಆಲೂಗಡ್ಡೆ ಹೊಡೆದೋಗುತ್ತೆ. ಸರಿ, ತುಂಬ ನಿಧಾನಕ್ಕೆ ತಟ್ಟಿ ಮಧ್ಯದಲ್ಲಿ ಸೈಡಲ್ಲಿ ಎಲ್ಲ ಕಡೆ ಮೃದುವಾಗಿ ಮಾಡಿ ಹೀಗೆ ಚೆನ್ನಾಗಿ ನಿಧಾನಕ್ಕೆ ಮಾಡಿ ಘಮ ಘಮ ಅಂತ ಇತ್ತು. ಮಾಡೋ ಟೈಮಲ್ಲೇ ಇನ್ನೂ ಬೇಯಿಸಿದ್ರೆ ಇನ್ನೂ ಘಮ 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 ಅಂತ ಇರ್ತಿತ್ತು. ಈಗ ಅದನ್ನು ಬಿಸಿಯಾಗಿರೋ ಸ್ಟವಲ್ಲಿ ಇದನ್ನು ಇಟ್ಟು ಈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಫಸ್ಟು ಒಂದು ಕಡೆ ಬೇಯಬೇಕು, ಇನ್ನೊಂದು ಕಡೆ ಚೂರು ಬೇಯ್ತಿದೆ ಅನ್ನುವಾಗ ಇನ್ನೊಂದು ಕಡೆ ಫ್ಲಿಪ್ ಮಾಡಬೇಕಾಗತ್ತೆ. ಸೊ ನೀವು ನೋಡ್ಕೋಬೋದು, ಹಿಂಗಾಗಿದ ತಕ್ಷಣ ಫ್ಲಿಪ್ ಮಾಡಿದ್ದು. ಇದಕ್ಕಿನ್ನೂ ಎಣ್ಣೆ ಹಾಕಿಲ್ಲ, ಹಾಗೆ ಫ್ಲಿಪ್ ಮಾಡಿರೋದು. ಈಗ ಏನು ಮಾಡಬೇಕು, ಅದೊಂದು ಚೂರು ಬೇಯ್ತಿದೆ ಅನ್ನುವಾಗ ಇದನ್ನು ಮತ್ತೆ ವಾಪಸ್ ಫ್ಲಿಪ್ ಮಾಡಿ ಈಗ ನಾವು ಅದಕ್ಕೆ ಎಣ್ಣೆ ಹಾಕಬೇಕು. ಸೊ ಟೂ ಸೈಡ್ಸು ಫ್ಲಿಪ್ ಮಾಡಿದ್ಮೇಲೆ ಎಣ್ಣೆ ಹಾಕಿ ತಿರುಗಿಸಿ ಇದಕ್ಕೂ ಎಣ್ಣೆ ಹಾಕಿ ಅದು ಬೇಯೋ ತನಕ ಕಾದ್ಮೇಲೆ ತಿರುಗಿಸೋಣ. ನೋಡಿ ಎಷ್ಟು ಕೆಂಪಾಗಿ ತುಂಬ ಯಮಿ ಕಾಣ್ತಾ ಇದೆ. ಸೊ ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾದಮೇಲೆ ಅದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ತುಪ್ಪ ಮೇಲಿನ ಸವರಿಸಿ ತಿನ್ನೋದು. ಇದು ನಮ್ಮ ಅಪ್ಪಂಗೆ ಮಾಡಿಟ್ಟಿದ್ದು, ನನಗೆ ಇನ್ನೊಂದು ಬೇಕು ತಕ್ಷಣಕ್ಕೆ ಅಂತ ಹೇಳಿದ್ದಕ್ಕೆ ನಮ್ಮಮ್ಮ ಪುನಃ ಮಾಡಿದ್ರು. ಸೊ ಹುಷಾರಾಗಿ ನೋಡ್ಕೊಳ್ಳಿ ಮತ್ತೆ ಹೇಗೆ ಮಾಡ್ತಿದ್ದಾರೆ. ಸೊ ಫಸ್ಟು ಲೈಟಾಗಿ ಇದನ್ನು ಲಟ್ಟಿಸಿ ಸೈಡಲ್ಲಿ ದಪ್ಪ ಹಾಗೆ ಇರಬೇಕು, ಮಧ್ಯದಲ್ಲಿ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದಾಗ ಹಾಗೆ ಇರುತ್ತೆ. ಅಂದರೆ ನೀವು ಸೈಡಲ್ಲೆಲ್ಲ ತೆಳ್ಳಗೆ ಮಾಡಿಬಿಟ್ರೆ ಬೇಗ ಕಿತ್ತೋಗ್ಬಿಡುತ್ತೆ. ಸೊ ಆಲೂಗಡ್ಡೆ ಜಾಸ್ತಿ ಬೇಕು ಅಂತ ಹೇಳಿ ಹಾಕಿಸ್ಕೊಂಡು ನಿಧಾನಕ್ಕೆ ಅದನ್ನು ಮಾಡಿ ಜುಟ್ಟು ಹಾಗೆ ಬಿಟ್ಟು ಪುನಃ ಲಟ್ಸೋಕ್ಕೆ ಶುರು ಮಾಡಿರೋದು. ನೋಡಿ ಇದಕ್ಕೆ ಪುನಃ ಹಿಟ್ಟು ಅದೇನಕ್ಕೆ ಮತ್ತೆ ಪೌಡ್ರ್ ಉದುರಿಸ್ತೀವಿ ಅಂತಂದರೆ ಅಂದರೆ ವೀಟ್ ಫ್ಲೋರ್ನ ಕಚ್ಕೊಳ್ದೇ ಇರಲಿ ಅಂತ ಹೇಳಿ ನಿಧಾನಕ್ಕೆ ಮಾಡಿ. ನಂಗೆ ತೆಳ್ಳಗೆ ಬೇಕು ಅಂತ ಹೇಳಿದ್ದು. ಸೊ ಚೆನ್ನಾಗಿ ನಿಧಾನಕ್ಕೆ ಮಾಡಿ ಲಟ್ಟಿಸಿ ನೋಡಿ, ಎಲ್ಲೂ ಓಡ್ಕೋತಾ ಇಲ್ಲ, ರೌಂಡಿಗೆ ಬಂದು. ಸೊ ರೌಂಡಿಗೆ ಬರಬೇಕು ಅಂತಿಲ್ಲ, ನಿಮ್ಗೆ ಯಾವ ಶೇಪ್ ಬರುತ್ತೋ ಬರಲಿ, ತೊಂದರೆ ಇಲ್ಲ. ಅದು ಹೊಡಿದೇ ಇದ್ದರೆ ಅದಕ್ಕಿಂತ ಹೆಚ್ಚಿನೇನು ಅಚೀವ್ಮೆಂಟ್ ಇಲ್ಲ ಆಲೂ ಪರೋಟ ಮಾಡೋ ಟೈಮಲ್ಲಿ. ಸೊ ಪುನಃ ಸ್ಟವ್ ಮೇಲೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಫ್ಲಿಪ್ ಆಯಿತು, ಏಕೆಂದರೆ ಸ್ವಲ್ಪ ಬೆಂದಿದೆ ಅಂತ. ಇನ್ನೊಂದು ಫ್ಲಿಪ್ ಆಯಿತು, ಇನ್ನೊಂದು ಚೂರು ಬೆಂದಿದೆ ಅಂತ. ಈಗ ಎಣ್ಣೆ ಹಾಕಿ ಈಗ ಒಂದು ಫ್ಲಿಪ್ ಆಗುತ್ತೆ. ಸೊ ತುಂಬ ಫ್ಲಿಪ್ ಮಾಡಬಾರ್ದು, ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಸ್ವಲ್ಪನೇ ಫ್ಲಿಪ್ ಮಾಡಿ ಈಗ ಇದರ ಮೇಲೆ ಇನ್ನೊಂದು ಚೂರು ಎಣ್ಣೆ ಹಾಕಿ, ನೀವು ತುಪ್ಪ ಬೇಕಾದ್ರೆ ಹಾಕೋಬೋದು, ಎಣ್ಣೆನೇ ಬೇಕು ಅಂತೇನಿಲ್ಲ, ಇನ್ನೂ ರುಚಿ ಹೆಚ್ಚಾಗುತ್ತೆ ತುಪ್ಪ ಹಾಕ್ಕೊಂಡ್ರೆ. ಸೊ ಆ್ಯಸ್ ಯು ವಿಶ್, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿ.
ಸೊ ನೋಡಿ ಲೈಟಾಗಿ ಊದ್ಕೋತಾ ಇದೆ. ಸೊ ಅಂದರೆ ಬಾಯ್ಲ್ ಆಗ್ತಾಯಿದೆ ಕೆಳಗಡೆ ಅಂತ. ನೀವು ಅಥವಾ ಚೆಕ್ ಮಾಡ್ಕೋಬೋದು, ಫ್ಲಿಪ್ ಮಾಡಬಾರ್ದಲ್ವ ತುಂಬ ಫ್ರೀಕ್ವೆಂಟಾಗಿ. ಸೊ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಲೈಟಾಗಿ ಫ್ಲಿಪ್ ಮಾಡಿಕೊಂಡು ಚೆನ್ನಾಗಿದೆ ಅಂತಂದರೆ ಮಾಡೋದು. ನಮ್ಮಮ್ಮ ಒಂದು ಸ್ಮೈಲ್ ಕೊಡೋದಕ್ಕೆ ಶಾರ್ಟ್ ಸ್ಮೈಲ್ ಕೊಟ್ಟರು. ಶುಗರ್ ರೆಡಿಯಾಗಿ ಅದಕ್ಕೊಂಚೂರು ತುಪ್ಪ ಹಾಕಿ, ನಾನು ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಮತ್ತು ಕರ್ಡಿಗೆ ನಾನೊಂದು ಸ್ವಲ್ಪ ಚಿಟಿಕೆ ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಸವಿಯೋಣ ಬನ್ನಿ. ಥ್ಯಾಂಕ್ ಯು.